ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡೈಸ್ ನೋಡೋಣ. ಫಸ್ಟ್ ನೋಡ್ರಿ, ಇದರಲ್ಲಿ ಎರಡು ಥರ ಡೈಸ್ ಬರುತ್ತೆ. ಒಂದು ನಾರ್ಮಲ್ ಡೈಸು, ಇನ್ನೊಂದು ಸ್ಟ್ಯಾಂಡರ್ಡ್ ಡೈಸ್. ನಾರ್ಮಲ್ ಡೈಸ್ ಅಂದರೆ ಏನಂದರೆ ಎರಡು ಫೇಸ್. ಇಲ್ಲಿ ನೋಡ್ರಿ 1 2 3 ಇದರಲ್ಲಿ ಎರಡು ಫೇಸ್ ವ್ಯಾಲ್ಯೂ ಸಮ್ ಏನಿರುತ್ತೆ 7 ಇರುತ್ತೆ. ಇಲ್ಲಿ ನೋಡ್ರಿ 5 + 2 = 7. ಓಕೆ, ಇಲ್ಲಿ 6, ಇಲ್ಲಿ 6 + 1 ಇದು 7. ಸಿಮಿಲರ್ಲಿ ಇಲ್ಲಿ 4 + 3 ಸಮ್ಮು 7. ಓಕೆ, 2 ಫೇಸ್ ವ್ಯಾಲ್ಯೂ = 7 ಇದ್ದರೆ ಅದೇನಂತೀವಿ ನಾವು ನಾರ್ಮಲ್ ಡೈಸ್. ಈಗ ಸ್ಟ್ಯಾಂಡರ್ಡ್ ಡೈಸಲ್ಲಿ ಏನಾಗುತ್ತೆ ಗೊತ್ತಾ, ನಾಟ್ ಈಕ್ವಲ್ಸ್ ಟು 7 ಇವೇನಿದಾವಲ್ಲ ಇವಾಗ ನೋಡ್ರಿ 4 + 6 7 ಆಗಲ್ಲ. ಓಕೆ, ಮತ್ತು 4 + 5 7 ಆಗಲ್ಲ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ 4 ಐತಿ, 4ಅಲ್ಲಿ ಏನು ಆ್ಯಡ್ ಮಾಡಿದ್ರು 7 ಬರುತ್ತೆ 3. ಓಕೆ 3. ಈ ಥರ ಇವಾಗ 6 ಐತಿ, 6ಅಲ್ಲಿ ಏನು ಆ್ಯಡ್ ಮಾಡಿದ್ರೆ ನಿಮ್ಮದು 7 ಬರುತ್ತೆ 1. ಇವಾಗ ಸಿಮಿಲರ್ಲಿ 5ಅಲ್ಲಿ ಏನು ಆ್ಯಡ್ ಮಾಡಿದ್ರೆ ನಿಮ್ಮದು 7 ಬರುತ್ತೆ 2. ಓಕೆ, ಇದು ಈ ಥರ ಇಲ್ಲಿ. ಓಕೆ, ಒಂದು ನಾರ್ಮಲ್ ಡೈಸು, ಇನ್ನೊಂದು ಸ್ಟ್ಯಾಂಡರ್ಡ್ ಡೈಸ್. ಓಕೆ, ಇವಾಗ ಕ್ವಶನ್ ನೋಡ್ರಿ ಯಾವ ಥರ ಇರುತ್ತೆ. ಈಗ ಫಸ್ಟ್ ಒಂದು ರೂಲ್ ಐತಿ, ಏನಿದು ಕ್ಲೋಸರ್ ರೂಲ್. ಕ್ಲೋಸರ್ ರೂಲ್ ಅಂತಂದರೆ ಇವಾಗ ನೋಡ್ರಿ, ಫಸ್ಟ್ ಇದರಲ್ಲಿ ಕಾಮನ್ ಯಾವುದಿದೆ ನೋಡ್ರಿ 4. ಓಕೆ, 4 ಕಾಮನ್. ಇವಾಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೇನಿದಾವೆ ನೋಡ್ರಿ, 1 ಐತಿ, 2 ಐತಿ, 3 ಐತಿ, 4 ಐತಿ, 4 2 ಸಾರಿ ಕಾಮನ್ ಐತಿ, ಆಮೇಲೆ 5 ಐತಿ. ಯಾವುದಿಲ್ಲ ಅಂತಂದರೆ 6 ಇಲ್ಲ. ಓಕೆ, 6 ಇಲ್ಲ ಅಂತಂದರೆ 4 ಅಪೋಸಿಟ್ 6. ಓಕೆ, 4 ಅಪೋಸಿಟ್ ಏನು ಬರುತ್ತೆ 6. ಇದು ಕ್ಲೋಸರ್ ರೂಲ್. ಓಕೆ, ಇವಾಗ ನೆಕ್ಸ್ಟ್ ನೋಡ್ರಿ, ಮ್ಯೂಚುವಲ್ ರೂಲ್. ಇದರಲ್ಲಿ 2 ಕಾಮನ್ ಇರುತ್ತೆ. 2 ಕಾಮನ್ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ, 5 ಐತಿ, ಅಂದರೆ ಇಲ್ಲಿ 2 ಕಾಮನ್ ಇರುತ್ತೆ. ಓಕೆ, ಎರಡು ನಂಬರ್ಸ್ ಕಾಮನ್ ಇರ್ತವೆ. ಇವಾಗ ನೆಕ್ಸ್ಟ್ 4 ಅಪೋಸಿಟ್ ಯಾವುದು ಬರ್ತದೆ, 4 ಅಪೋಸಿಟ್ ಯಾವುದು ಉಳಿತು ಅದು. ಓಕೆ, 4 ಅಪೋಸಿಟ್ 1 ಆರ್ 1 ಅಪೋಸಿಟ್ 4. ಓಕೆ, 4 ಅಪೋಸಿಟ್ 1 ಆರ್ 1 ಅಪೋಸಿಟ್ 4. ಇದು ನಿಮ್ಮದು ಮ್ಯೂಚುವಲ್ ರೂಲ್. ಓಕೆ, ಇವಾಗ ನೋಡ್ರಿ ಇನ್ನೊಂದು ಸ್ಕ್ವೇರ್ ರೊಟೇಷನ್ ರೂಲ್. ಇದರಲ್ಲಿ ಏನಿರುತ್ತೆ ಅಂತಂದ್ರೆ ನೋಡ್ರಿ, ಇವಾಗ ನೋಡ್ರಿ 2 3 4 2 5 1 ಇದರಲ್ಲಿ ಕಾಮನ್ ಏನೈತಿ 2 ಐತಿ. ಓಕೆ, ಈ ಥರ 2 ಬರ್ಕೋಬೇಕು. ಇವಾಗ ಇಲ್ಲಿ ನೋಡ್ರಿ ಕ್ಲಾಕ್ ವೈಸ್ ರೊಟೇಟ್ ಆಗಬೇಕು. ಕ್ಲಾಕ್ ವೈಸ್ ಅಂದರೆ ಇಲ್ಲಿ ನೋಡ್ರಿ ಈ ಥರ 2 ಇಂದ 4, 4 ಇಂದ 3, ಇಲ್ಲಿ 2 ಇಂದ 1, 1 ಇಂದ 5. ನೋಡ್ರಿ ಇವಾಗ 2 ಇಂದ 4, 4 3 ಅಂದರೆ ಈ ಥರ ಬರ್ಕೋಬೇಕು. 4 ಇದು 3, ಇಲ್ಲಿ ನೋಡ್ರಿ 2 1 5 ಅಂದರೆ ಇದು 1 ಇದು 5. ಇವಾಗ ಎಲ್ಲ ನಂಬರ್ ಬಂತು ನಮ್ಮದು 1 2 3 4 5. ಯಾವುದಿಲ್ಲ 6 ಇಲ್ಲ. ಓಕೆ, 6 ಇಲ್ಲ. ಇವಾಗ ನೋಡ್ರಿ, ಇವಾಗ 2 ಅಪೋಸಿಟ್ ಏನಾಗುತ್ತೆ 6 ಆಗುತ್ತೆ. ಓಕೆ, 2 ಅಪೋಸಿಟ್ 6, ಆಮೇಲೆ ನೋಡ್ರಿ 4 ಅಪೋಸಿಟ್ 1, 3 ಅಪೋಸಿಟ್ 5. ಇಲ್ಲಿ ನೋಡ್ರಿ ಬರಿತೀನಿ 2 ಅಪೋಸಿಟ್ 6. ಓಕೆ, ನೆಕ್ಸ್ಟು 4 ಅಪೋಸಿಟ್ 1, 4 ಅಪೋಸಿಟ್ 1, ನೆಕ್ಸ್ಟು 3 ಅಪೋಸಿಟ್ 5, 3 ಅಪೋಸಿಟ್ 5. ಓಕೆ, ಇದು ನಿಮ್ಮದು ಸ್ಕ್ವೇರ್ ರೊಟೇಷನ್ ರೂಲ್. ಇವಾಗ ಪ್ರಾಬ್ಲಮ್ಸು ಈ 3 ರೂಲಲ್ಲಿ ಯಾವುದನ್ನ ಅಪ್ಲೈ ಮಾಡ್ಬೋದು. ಓಕೆ, ಯಾವ್ದು ಅಪ್ಲೈ ಮಾಡಿದ್ರೂ ಆನ್ಸರ್ ಬರುತ್ತೆ. ಇವಾಗ ಇದು ನೋಡ್ರಿ. ಓಕೆ, ಇವಾಗ ನೋಡ್ರಿ ಇದು ಕ್ವಶನ್. ಇದು ಇವಾಗ ಇದರಲ್ಲಿ ನಿಮ್ಮದು ಇಲ್ಲಿ ನೋಡ್ರಿ, ಇವಾಗ ಸಪೋಸ್ ಕ್ವಶನಲ್ಲಿ ಇವಾಗ ನೋಡ್ರಿ ಅಪೋಸಿಟ್ಟು 2 ಕೇಳಿದ್ರೆ ಏನು ಬರ್ತದೆ ಆನ್ಸರ್. ಇಲ್ಲಿ ನೋಡ್ರಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 6 ಐತಿ, 6 ಐತಿ. ಇಲ್ಲಿ ನೋಡ್ರಿ 4 6 ಕಾಮನ್ ಐತಿ. ಇವಾಗ ಉಳಿತು ಯಾವುದು 2 3 ಉಳಿತು, ಅಂದರೆ 2 ಅಪೋಸಿಟ್ ಏನಾಗುತ್ತೆ ನಿಮ್ಮದು 3. ಓಕೆ, ಈ ಕೇಸಲ್ಲಿ 2 ಅಪೋಸಿಟ್ 3. ಕ್ವಶನಲ್ಲಿ 2 ಅಪೋಸಿಟ್ ಯಾವ್ದು ಕೇಳಿದ್ರೆ ಅವಾಗ ಆನ್ಸರ್ ಏನಾಗುತ್ತೆ 3. 2 ಅಪೋಸಿಟ್ 3 ಆರ್ 3 ಅಪೋಸಿಟ್ 2. ಇದು ಆನ್ಸರ್. ಓಕೆ, ಇವಾಗ ನೋಡ್ರಿ ಇದರಲ್ಲಿ ಇವಾಗ ನೆಕ್ಸ್ಟು ಇದು ನೋಡ್ರಿ, ಇವೆರಡು ಕಂಪೇರ್ ಮಾಡಿರಿ. ಇವೆರಡು ಕಂಪೇರ್ ಮಾಡಿದ್ರೆ ಇವಾಗ ನೋಡ್ರಿ ಕಾಮನ್ ಏನೈತಿ ನಿಮ್ಮದು 3 ಐತಿ. ಓಕೆ, ಕಾಮನ್ ಏನೈತಿ 3 ಐತಿ. 3 ಇಂದ ಈಗ ರೊಟೇಟ್ ಮಾಡ್ಬೇಕು ನಿಮ್ಮದು. 3 ಇಂದ 6, 6 ಇಂದ 4, 3 ಇಂದ 5, 5 ಇಂದ 1,
3 ಇಂದ 6 4 ಇದು 6 4, 3 ಇಂದ 5 1 ಇದು 5 1. ಓಕೆ, ಯಾವ್ದು ಉಳಿತು ಇವಾಗ ಅದು ಕೆಳಗಡೆ ಬರ್ಕೋಬೇಕು. ಯಾವ್ದು ಉಳಿತು? 2 ಉಳಿತು. ಅಂದರೆ ಆನ್ಸರ್ ಏನು? 3 = 2. ನೋಡಿರಿ, ಹಿಂಗೆ ಮಾಡಿದ್ರೂ ಸೇಮ್ ಬಂತು. ಓಕೆ, ಹಿಂಗೆ ಮಾಡಿದ್ರೂ ಅದೇ ಬಂತು. ಇಲ್ಲೂ ಆನ್ಸರ್ ಈಗ 3 = ಅಂದರೆ 3 ಅಪೋಸಿಟ್ 2, 6 ಅಪೋಸಿಟ್ 5. ಓಕೆ, 6 ಅಪೋಸಿಟ್ ನಿಮ್ಮದು 6 ಅಪೋಸಿಟ್ 5, ಆಮೇಲೆ 4 ಅಪೋಸಿಟ್ 1, 4 ಅಪೋಸಿಟ್ 1. ಓಕೆ, ಇವು ಆನ್ಸರ್ ನಮ್ಮದು. ಓಕೆ, ಕ್ವಶನಲ್ಲಿ ಯಾವ್ದು ಕೇಳುತ್ತಾನೆ ಅದು ಅಪ್ಲೈ ಮಾಡಬೇಕು. ಇವಾಗ ನೋಡಿರಿ, ಇವಾಗ 4 ಅಪೋಸಿಟ್ ಯಾವುದು ಅಂತ ಕೇಳಿದ್ರೆ ಅವು 1 ಆಗುತ್ತೆ. 3 ಅಪೋಸಿಟ್ ಕೇಳಿದ್ರೆ 2 ಆಗುತ್ತೆ. 6 ಅಪೋಸಿಟು 5. ಓಕೆ, ಇವಾಗ ನೋಡಿರಿ ನೆಕ್ಸ್ಟು. ಇವಾಗ ಇದರಲ್ಲಿ ಇವಾಗ ನೋಡಿರಿ ಇವೆರಡು ನೋಡಿರಿ. ಇವಾಗ ನಮಗೆ 4 ಅಪೋಸಿಟ್ ಕ್ವಶನಲ್ಲಿ ಕೇಳಿದ್ರೆ ಆನ್ಸರ್ ಏನು ಬರುತ್ತೆ ನೋಡಿರಿ. ಇವಾಗ ನೋಡಿರಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ, ಇಲ್ಲಿ 6 ಐತಿ, ಇಲ್ಲಿ 6 ಐತಿ. ಓಕೆ, ನಮ್ಮದು ಸೆಕೆಂಡ್ ರೂಲ್ ಏನಿತ್ತು, ಯಾವುದು ಉಳಿತದೆ ಅದರ ಅಪೋಸಿಟ್ ಅದೇ. ಅಂದರೆ 4 ಉಳಿತು, ಈ ಕಡೆ ಯಾವುದು ಉಳಿತು? 1. 4 = 1 or 1 = 4. ಅಂದರೆ 4 ಅಪೋಸಿಟ್ 1 or 1 ಅಪೋಸಿಟ್ 4. ಓಕೆ, ಇವಾಗ ಇದು ನೋಡಿರಿ, ಸಪೋಸ್ ಇದರಲ್ಲಿ ನೋಡಿರಿ, ಇವಾಗ ಇವೆರಡರಲ್ಲಿ ಕಾಮನ್ ಏನು ಯಾವುದೈತಿ? 4 ಐತಿ. ಓಕೆ, ಇದು 4 ಐತಿ. ನೋಡಿರಿ, ಇವಾಗ 4ಇಂದ ಈ ಥರ ಮೂವ್ ಆಗಬೇಕು ನಮ್ಮದು ಕ್ಲಾಕ್ ವೈಸ್. ಅಂದರೆ 3 2. ಓಕೆ, 4 ಇದು 6 5. ಓಕೆ, ಇಲ್ಲಿ 6 5. ಈಗ ಉಳಿತು ಯಾವುದು ನಿಮ್ಮದು? 1 ಉಳಿತು. ನೋಡಿರಿ, ಇಲ್ಲಿ ಅಪ್ಲೈ ಮಾಡಿದ್ರೂ ಸೇಮ್ ಬರುತ್ತೆ ಆನ್ಸರ್. ಇವಾಗ ಇಲ್ಲಿ ನೋಡಿರಿ, ಇಲ್ಲಿ 4 ಐತಿ, ಇಲ್ಲಿ 1 ಐತಿ, ಸೇಮ್ ಆನ್ಸರ್. 1 = 4, 1 ಅಪೋಸಿಟ್ 4, 3 ಅಪೋಸಿಟ್ 6, 2 ಅಪೋಸಿಟ್ 5. ಓಕೆ ಫ್ರೆಂಡ್ಸ್, ಈ ಥರ ಸಾಲ್ವ್ ಮಾಡಬೇಕು. ಇವಾಗ ನೋಡಿರಿ, ಇವಾಗ ಡೈಸ್ ಎಷ್ಟೇ ಕೊಡಲಿ ಕಾನ್ಸೆಪ್ಟ್ ಸೇಮ್. ಓಕೆ, ಇವಾಗ ನೋಡಿರಿ, ಇವೆರಡು ಕಂಪೇರ್ ಮಾಡಿರಿ. ಇದರಲ್ಲಿ ನೋಡಿರಿ 3 2 ಏನೈತಿ? ಕಾಮನ್ ಐತಿ. ಅಂದರೆ ಸೆಕೆಂಡ್ ರೂಲ್ ಅಪ್ಲೈ ಆಗುತ್ತೆ. ಇವಾಗ ಉಳಿತೇನು? 6. ಅಂದರೆ 6 ಅಪೋಸಿಟ್ 1 or 1 ಅಪೋಸಿಟ್ 6. ಕ್ವಶನಲ್ಲಿ 6 ಅಪೋಸಿಟ್ ಯಾವುದಂತ ಕೇಳಿದ್ರೆ 1 or 1 ಅಪೋಸಿಟ್ ಕೇಳಿದ್ರೆ 6. ಓಕೆ, ಇವಾಗ ನೋಡಿರಿ, ಮತ್ತೆ ಇವೆರಡರಲ್ಲಿ ನೋಡಿರಿ, ಇವಾಗ ನೋಡಿರಿ 3 2 ಕಾಮನ್ ಐತಿ, 3 2 ಕಾಮನ್ ಐತಿ. ಓಕೆ, 1 ಅಪೋಸಿಟ್ 1 ಅಪೋಸಿಟ್ 1 ಬರುತ್ತಾ? ಬರಲ್ಲ ಈ ಥರ. ಓಕೆ, 1 ಅಪೋಸಿಟ್ 6 ಇದು ಕರೆಕ್ಟ್. ಇವಾಗ ನೋಡಿರಿ, ಇವೆರಡು ಅಪ್ಲೈ ಮಾಡಿರಿ. ಇವಾಗ ನೋಡಿರಿ, ಇದಕ್ಕೆ ಕ್ರಾಸ್ ಚೆಕ್ ಮಾಡೋಣ. ಇದು ನೋಡಿರಿ, ಇವಾಗ 4 5 1 ಐತಿ, 1 ಐತಿ. ಇವಾಗ ನೋಡಿರಿ, ಇಲ್ಲಿ 1 ಐತಿ. ಈಗ ಯಾವುದು? ಸ್ಕ್ವೇರ್ ರೊಟೇಷನ್ ಅಪ್ಲೈ ಮಾಡಿರಿ ಈ ಥರ. ಓಕೆ, 1 ಅಂದರೆ 5 4, ಇದು 5, ಇದು 4, ಇಲ್ಲಿ 1 ಐತಿ. ಇದೇನಾಗುತ್ತೆ? 3 2. ಉಳಿತು ಯಾವುದು ನಿಮ್ಮದು? 1 2 6. ಓಕೆ, 6 ಉಳಿತು. 6 ಅಂತಂದ್ರೆ ಸೇಮ್ 1 = 6 ಬಂತು. ಓಕೆ, ಕರೆಕ್ಟ್ ಐತೆ. ಇಲ್ಲಿ ಕೆಳಗಡೆ 6 ಐತದು. ಓಕೆ ಫ್ರೆಂಡ್ಸ್, ಇದು ಈ ಥರ ಸಾಲ್ವ್ ಮಾಡಬೇಕು. ಇವಾಗ ಇದು ನೋಡಿರಿ, ಇದರಲ್ಲಿ ಏನೈತಿ ಅಂತಂದರೆ ಈ ಥರ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಓಕೆ, ಇದು ಕ್ವಶನ್ ಐತಿ, ಈ ಥರ ಕೊಟ್ಟಿರ್ತಾರೆ. ಇವಾಗ ನಿಮ್ಮದು ಇದೇನೈತಿ? ಅನ್ಫೋಲ್ಡ್ ಐತಿ. ಓಕೆ, ಇದು ನಿಮ್ಮದು ಇವಾಗ ಏನು ಮಾಡಿದರೆ ಇದು ಓಪನ್ ಐತಿ. ಓಕೆ, ಓಪನ್ ಮಾಡಿದ್ರೆ ಈ ಥರ ಕಾಣಿಸ್ತದೆ ನಿಮ್ಮದು ಡೈಸ್. ಓಕೆ, ಬಟ್ ಇವಾಗ ಕ್ಲೋಸ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ? ಓಕೆ, ಇವೆಲ್ಲ ಏನು ಕ್ಲೋಸ್ ಮಾಡಿರೋ ಡೈಸ್. ಇದು ಓಪನ್ ಡೈಸ್ ಐತಿ. ಓಕೆ, ನೀವು ಇವಾಗ ಏನು ಮಾಡ್ಬೇಕು? ಕಂಡುಹಿಡಬೇಕು, ಕ್ಲೋಸ್ ಡೈಸ್ ಕಂಡುಹಿಡಬೇಕು. ಬಟ್ ಇವಾಗ ಸ್ಟಾರ್ಟಿಂಗ್ ಏನೋ ನೀವು ಇಂಪಾರ್ಟೆಂಟ್ ಅಂದರೆ ಅಪೋಸಿಟ್ ಯಾವ್ದು ಬರ್ತದೆ ಅದಕ್ಕೆ ಕಂಡುಹಿಡಬೇಕು ಫಸ್ಟ್. ಇವಾಗ ನೋಡಿರಿ, ಇವಾಗ 5 ಅಪೋಸಿಟ್ ಏನು ಬರ್ತದೆ ನೋಡಿರಿ, ಇದು ಔಟ್ಸೈಡ್ ಐತಿ, ಈ ಕಡೆ ಔಟ್ಸೈಡ್ 5 ಐತಿ, ಈ ಕಡೆ ಔಟ್ಸೈಡ್ 2 ಐತೆ. ಅಂದರೆ 2 ಅಪೋಸಿಟ್ 5 ಬರ್ಕೋಬೇಕು. ಓಕೆ, ಔಟ್ಸೈಡಿಂದ ಒಂದು ಔಟ್ಸೈಡ್ ಅಪೋಸಿಟ್ ಇರುತ್ತೆ. ಇವಾಗ ನೋಡಿರಿ, ಇವಾಗ 6 ಆದಮೇಲೆ 3 ಬಿಟ್ಟು ಒಂದು ಗ್ಯಾಪ್ ಬಿಟ್ಟು ಬರ್ಕೋರಿ. ಅಂತಂದ್ರೆ 6 = 4, 6 ಅಪೋಸಿಟ್ 4, ಆಮೇಲೆ 1 ಅಪೋಸಿಟ್ 3. ಓಕೆ, 1 ಅಪೋಸಿಟ್ 3. ಓಕೆ, ಇವೇನು ನಿಮ್ಮದು? ಓಕೆ, ಇವು ಅಪೋಸಿಟ್ ಇರ್ತಾವೆ. 2 ಅಪೋಸಿಟ್ 5, 6 ಅಪೋಸಿಟ್ 4, 1 ಅಪೋಸಿಟ್ 3. ಬಟ್ ಇವಾಗ ಕ್ಲೋಸ್ ಮಾಡಿದ್ರೆ ಇವು ಏನು ಡೈಸ್ ಇದಾವಲ್ಲ, ಇದು ಸೇಮ್ ಇರಬಾರ್ದು. ಅಂತಂದರೆ 2 ಇದ್ದರೆ 5 ಇರಬಾರ್ದು, 6 ಇದ್ದರೆ 4 ಇರಬಾರ್ದು, 1 ಇದ್ದರೆ 3 ಇರಬಾರ್ದು. ಆ ಥರ ಇದ್ದರೆ ಅದು ನಿಮ್ಮದು ರಾಂಗ್ ಆಗುತ್ತೆ. ಇವಾಗ ನೋಡಿರಿ, 2 ಐತಿ, 2 ಇದ್ದರೆ 5 ಇರಬಾರ್ದು. ಓಕೆ, ಅಪೋಸಿಟ್ ಇದ್ದಿಂದು ಒಂದೇ ಸೈಡ್ ಇರಲ್ಲ. ಓಕೆ, ಅಷ್ಟೇ ನೆನಪು, ಅಪೋಸಿಟ್ ಇದ್ದಿಂದು ಒಂದೇ ಸೈಡಲ್ಲಿ ಇರಲ್ಲ. ಈ 2 ಇದ್ದರೆ 5 ಇರಬಾರ್ದು. ಓಕೆ, ಇದು ಹೋಯ್ತು.
ಆಮೇಲೆ ನೋಡಿರಿ 6 ಇದ್ದರೆ 4 ಇರ್ಬಾರ್ದು. ಓಕೆ, ಇದನ್ನು ಹೋಯ್ತು. ಇವು ನೋಡಿರಿ ಮತ್ತು 1 ಇದ್ದರೆ 3 ಇರ್ಬಾರ್ದು, 1 ಇದ್ದರೆ 3 ಇರ್ಬಾರ್ದು, ಇದು ಹೋಯ್ತು. ಅಂದರೆ ಇದು ಆನ್ಸರ್. ಇವಾಗ ನೋಡಿರಿ 5 ಐತಿ, 2 ಇಲ್ಲ. ಓಕೆ, ಆಮೇಲೆ 3 ಐತಿ, 1 ಇಲ್ಲ. 6 ಐತಿ, 4 ಇಲ್ಲ. ಅಂದರೆ ಇದು ಆನ್ಸರ್ ನಿಮ್ಮದು. ಅಂದರೆ ಇದು ಓಪನ್ನು ಈ ಥರ ಕಾಣಿಸುತ್ತೆ, ಕ್ಲೋಸ್ ಮಾಡಿದ್ಮೇಲೆ ನಿಮ್ಮ ಡೈಸು ಈ ಥರ ಇರುತ್ತೆ. ಓಕೆ, ಇದು ಆನ್ಸರ್. ಇವಾಗ ನೆಕ್ಸ್ಟ್ ನೋಡಿರಿ, ಸೇಮ್ ಇದೂ ಅದೇ ಥರ. ಇವಾಗ ನೋಡಿರಿ, ಇದು ಓಪನ್ ಡೈಸ್ ನಿಮ್ಮದು. ಓಕೆ, ಇದು ಓಪನ್ ಡೈಸು, ಇವು ಕ್ಲೋಸ್ ಡೈಸ್ ಇವು. ಇವಾಗ ಆನ್ಸರ್ ಹೆಂಗೆ ಕಂಡುಹಿಡಬೇಕು? ಸೇಮ್. ಇವಾಗ ಇದು ಔಟ್ಸೈಡ್ ಐತಿ, ಇದು ಔಟ್ಸೈಡ್ ಐತಿ, ಅಂದರೆ ಟಿ ಅಪೋಸಿಟ್ ಯು. ನೆಕ್ಸ್ಟ್ ನೋಡಿರಿ ಪಿ, 1 ಗ್ಯಾಪ್ ಬಿಟ್ಟು ತೊಗೊರಿ. 1 ಗ್ಯಾಪ್ ಬಿಟ್ಟು ತೊಗೊಂಡ್ರೆ ಏನಾಯ್ತು? ಪಿ ಈಕ್ವಲ್ಸ್ ಟು ಆರ್. ಓಕೆ, ಪಿ ಅಪೋಸಿಟ್ ಆರ್. ಇದು ಕ್ಯೂ ಅಪೋಸಿಟು ಎಸ್. ಓಕೆ, ಇವು ನಿಮ್ದು ಅಪೋಸಿಟ್ ಬಂದು. ಇವಾಗ ಏನು ಮಾಡಬೇಕು? ಟಿ ಇದ್ದರೆ ಯು ಬರಬಾರ್ದು. ಟಿ ಐತಿ, ಯು ಐತಿ. ಓಕೆ, ಇದು ಬರಲ್ಲ ಅವು. ಆಮೇಲೆ ನೋಡಿರಿ, ಪಿ ಇದ್ದರೆ ಆರ್, ಪಿ ಇದ್ದರೆ ಆರ್. ಓಕೆ, ಇಲ್ಲ. ಕ್ಯೂ ಇದ್ದರೆ ಎಸ್, ಕ್ಯೂ ಇದ್ದರೆ ಎಸ್ ಬಂದೈತಿ, ಇದು ಬರಲ್ಲ. ಇವಾಗ ನೋಡಿರಿ, ಪಿ ಇದ್ದರೆ ಆರ್ ಇರಬಾರ್ದು. ಓಕೆ, ಇಲ್ಲ. ಕ್ಯೂ ಇದ್ದರೆ ಎಸ್ ಇರಬಾರ್ದು. ಓಕೆ, ಯು ಇದ್ದರೆ ಟಿ. ಓಕೆ, ಇದು ಆನ್ಸರ್ ನಿಂತು. ಇದೊಂದು ಸರಿ ನೋಡಿರಿ, ಕ್ಯೂ ಇದ್ದರೆ ಎಸ್ ಇರಬಾರ್ದು, ಬಟ್ ಎಸ್ ಐತಿ. ಓಕೆ, ಅಪೋಸಿಟ್ ಇದ್ದಿಂದು ಸೇಮ್ ಸೈಡಲ್ಲಿ ಇರಲ್ಲ ನಿಮ್ಮದು, ಬಟ್ ಇರಬಾರ್ದು ಆ್ಯಕ್ಚುಲಿ. ಅದೇ ನಿಮ್ಮದು ಏನಾಗುತ್ತೆ, ಕ್ಲೋಸ್ ಮಾಡಿದ್ರೆ ಆ ಥರ ಕಾಣಿಸುತ್ತೆ. ಓಕೆ, ಕ್ಲೋಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂದರೆ ಅಪೋಸಿಟ್ದು ಕಾಣಿಸಲ್ಲ. ಓಕೆ, ಇದು ನಿಮ್ಮದು ಆನ್ಸರ್. ಇದು ನೋಡಿರಿ, ಇದನ್ನು ಸೇಮು. ಇವಾಗ 6 ಔಟ್ಸೈಡ್ ಐತಿ, 4 ಈ ಕಡೆ ಐತೆ, ಅಂದ್ರೆ 6 ಅಪೋಸಿಟ್ 4 ಬರುತ್ತೆ ನಿಮ್ಮದು. ಓಕೆ, 5 2 1 ಗ್ಯಾಪ್ 2 ಅಂತಂದರೆ 5 ಅಪೋಸಿಟ್ 2, 1 ಅಪೋಸಿಟ್ 3. ಓಕೆ, ಇದನ್ನು ಅದೇ ಥರ ಸಾಲ್ವ್ ಮಾಡ್ಬೇಕು. ಇವಾಗ ನೋಡಿರಿ, 6 ಇದ್ದರೆ 4 ಇರಬಾರ್ದು, ಬಟ್ 4 ಐತೆ, ಇದು ಹೋಯ್ತು. ಆಮೇಲೆ ನೋಡಿರಿ 1 ಇದ್ದರೆ 4 ಇರಬಾರ್ದು. ಆಮೇಲೆ ನೋಡಿರಿ 3 ಇದ್ದರೆ 1 ಇರಬಾರ್ದು, ಬಟ್ 1 ಐತಿ, ಇದು ಹೋಯ್ತು. 2 ಇದ್ದರೆ 5 ಇರಬಾರ್ದು, ಇದನ್ನು ಹೋಯ್ತು. ಇವಾಗ ನೋಡಿರಿ 3 ಇದ್ದರೆ 4 ಇರಬಾರ್ದು, ಬಟ್ ಇಲ್ಲ. 4 ಇದ್ದರೆ 6 ಇರಬಾರ್ದಿಲ್ಲ. 2 ಇದ್ದರೆ 5 ಇರಬಾರ್ದು. ಓಕೆ, ಇದು ಕರೆಕ್ಟ್. ಇದು ಆನ್ಸರ್ ಅಂತ. ಓಕೆ, ಇದು ನೋಡಿರಿ, ಇದನ್ನು ಸೇಮ್. ಇದನ್ನು ಮಾಡ್ಬೇಕಂದ್ರೆ ನೋಡಿರಿ, 4 ಅಪೋಸಿಟ್ 3, ಸಾರಿ 6 ಅಪೋಸಿಟ್ 3, ಆಮೇಲೆ 2 ಅಪೋಸಿಟ್ 4, 2 ಅಪೋಸಿಟ್ 4, 1 ಗ್ಯಾಪ್ ಬಿಟ್ಟು ತೊಗೋಬೇಕು. ಓಕೆ, ಇವಾಗ ನೋಡಿರಿ 5 ಅಪೋಸಿಟ್ 1, 5 ಅಪೋಸಿಟ್ 1. ಓಕೆ, ಇವಾಗ ನೋಡಿರಿ, ಇದನ್ನು ನೋಡಿ ಆನ್ಸರ್ ಮಾಡಬೇಕು. 6 ಇದ್ದರೆ 3 ಇರಬಾರ್ದು, 6 ಇದ್ದರೆ 3 ಐತಿ, ಇದು ಹೋಯ್ತು. ಆಮೇಲೆ 2 ಇದ್ದರೆ 4 ಇರಬಾರ್ದು, 2 ಇದ್ದರೆ 4 ಇಲ್ಲ, ಬಟ್ 5 ಇದ್ದರೆ 1 ಐತಿ, ಇದು ಹೋಯ್ತು. ಓಕೆ, ಆಮೇಲೆ ನೋಡಿರಿ 6 ಇದ್ದರೆ 2 ಇರಬಾರ್ದು. ಓಕೆ, 2 ಇದ್ದರೆ 4 ಐತಿ, ಇದನ್ನು ಬರಲ್ಲ. ಓಕೆ, ಇದು ಆನ್ಸರ್. ಇವಾಗ 3 ಐತಿ, 3 ಇದ್ದರೆ 6 ಇರಬಾರ್ದು, 6 ಇಲ್ಲ, ಕರೆಕ್ಟ್ ಐತಿ. 1 ಐತಿ, 1 ಇದ್ದರೆ 5 ಇರಬಾರ್ದು. ಓಕೆ, ಕರೆಕ್ಟ್ ಐತಿ. 2 ಇದ್ದರೆ 4 ಇರಬಾರ್ದು, ಕರೆಕ್ಟ್ ಐತಿ. ಇದು ಆನ್ಸರ್ ನಿಮ್ಮದು. ಓಕೆ ಫ್ರೆಂಡ್ಸ್, ಈ ಥರ ಸಾಲ್ವ್ ಮಾಡಬೇಕು. ಓಕೆ, ಇದೊಂದು ನೀವು ಟ್ರೈ ಮಾಡಿರಿ. ಓಕೆ ಫ್ರೆಂಡ್ಸ್, ಇದೇ ಥರ ಇವಾಗ ಮಾಡಿದ್ದೇವಲ್ಲ ಅದೇ ಥರ ಅಪ್ಲೈ ಮಾಡಿರಿ, ಇದನ್ನು ಸಾಲ್ವ್ ಮಾಡಿರಿ. ಇದು ನಿಮ್ಮದು ಡೈಸ್ ಟಾಪಿಕ್ಕು, ಇಷ್ಟೇ ಇರೋದು ಡೈಸಲ್ಲಿ. ಓಕೆ ಫ್ರೆಂಡ್ಸ್, ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.